ಬಿಟ್ಟು ಬಹಾನೆ ಬಾಸ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ನಲ್ಲಿ. Watch full episodes on Jio Hotstar. ಅಪ್ಪ ಇಲ್ಲಿ ನೋಡಿ, ನಾನು ಈ ಬಲೂನ್ ತಗೊಂಡು ಹಾರೋಗ್ಬಿಡ್ತೀನಿ. ಎಷ್ಟೋ ವರ್ಷಗಳ ಯೋಗ ಪ್ರಾಕ್ಟೀಸ್ನಿಂದ ನಾನು ಆ ಶಕ್ತಿಯನ್ನ ಪಡ್ಕೊಂಡಿದ್ದೀನಿ. ಈಗ ಇದು ಸಣ್ಣ ಕಲ್ಲೇನು ದೊಡ್ಡ ಬೆಟ್ಟವನ್ನೇ ಮುರಿದು ಹಾಕ್ಬಿಡತ್ತೆ. ಅಕ್ಕ ನೋಡು, ಚಿಕನ್ ಲಾಲಿಪಾಪ್ ಶುರು ಮಾಡ್ಕೊಳ್ಳೆ. ಓಡೋದನ್ನ ನಿಲ್ಲಿಸಿ ನನ್ನ ಮಾತನ್ನ ಕೇಳಿ. ನೀವೆಲ್ಲರೂ ಸುರಕ್ಷಿತವಾಗಿರ್ಬೇಕು ಅಂದ್ರೆ ನಮ್ಮ ಎಲ್ಲರಿಗೂ ಇರೋದಕ್ಕೆ ಒಂದು ದೊಡ್ಡ ಬಂಗ್ಲೆಯನ್ನ ಏರ್ಪಾಡು ಮಾಡಿ. ನಗರದ ನಾಯಕನಿಗೆ ಮತ್ತು ಇನ್ಸ್ಪೆಕ್ಟರ್ಗೆ ಹೇಳಿ ನನಗೆ ರಿಪೋರ್ಟ್ ಮಾಡಬೇಕು ಅಂತ. ಇವತ್ತಿಂದ ಈಗಲಿಂದ ಈ ನಗರದ ಮೇಲೆ ನನಗೆ ಹಕ್ಕಿರೋದು. ಇಲ್ಲ, ಈ ತರ ಯಾವತ್ತೂ ಆಗೋದಿಲ್ಲ. ಯಾರು ಮಾತಾಡಿದ್ದು? ಅಂಕಲ್, ಇದು ನಮ್ಮ ಸಿಟಿ, ಮತ್ತೆ ಇಲ್ಲಿಂದ ಯಾರು ಎಲ್ಲಿಗೂ ಹೋಗೋದಿಲ್ಲ. ನೀನು ಒಂದು ಮಗುಗೆ ಇಷ್ಟೊಂದು ದುರಂಕಾರನ? ನನ್ನ ಮಾತಿಗೆ ಎದುರಾಡ್ತಾ ಇದೀಯಾ? ಮನೆಗೆ ಹೋಗು ನೀನು ಮಗು. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ನಮ್ಮ ಏರಿಯಾಗ್ ಬಂದು ಗಲಾಟೆ ಮಾಡ್ತಾ ಇರೋರು ಯಾರವರು? ಯಾರದು? ಅಯ್ಯೋ, ನಾನ್ ಪ್ರಶ್ನೆ ಕೇಳ್ದೆ ಅಷ್ಟೇ, ಉತ್ತರ ಕೊಡೋದಕ್ಕೆ ಮೇಲಿಂದ ಯಾಕೆ ಕೆಳಗಡೆ ಬೀಳಿಸ್ದೆ? ಥ್ಯಾಂಕ್ ಯು ಶಿವ. ಯು ವೆಲ್ಕಮ್ ಫ್ರೆಂಡ್ಸ್. ಈ ಪೋನಿಟೈಲ್ ಅವರ ಸುರಂಗನ ಹುಡುಕ್ಲೇಬೇಕು. ಇವರ ಜಡೆನ ನಾವ್ ಏನಾದ್ರೂ ಒಂದು ಮಾಡ್ಲೇಬೇಕು. ಅಯ್ಯೋ ಅಯ್ಯೋ, ನೀವೆಲ್ಲ ಇಲ್ಲಿ ಕೂತ್ಕೊಂಡಿದ್ದೀರಾ? ಅವರೆಲ್ಲ ಉಳ್ಕೊಳ್ಳೋದಕ್ಕೆ ದೊಡ್ಡ ಬಂಗ್ಲೆನ ಹುಡ್ಕೊಂಡಿದ್ದಾರೆ. ಎಲ್ರೂ ಭಯ ಪಡ್ತಾ ಇದ್ದಾರೆ ಶಿವ. ನೀವು ನಿಮ್ಮ ಫೇಮಸ್ ಡೈಲಾಗ್ ನ ಖಡಕ್ ಆಗಿ ಒಂದ್ಸಲ ಯಾಕೆ ಹೇಳ್ಬಾರ್ದು? ಇಲ್ಲಿಂದ 50 ಕಿಲೋಮೀಟರ್ ದೂರ, ಮುಂದಿಂದು ಇಡೀ ಜನರಿಗೆ ಗೊತ್ತು. ಇದನ್ನ ಹೇಳಿದ್ರೆ ಅವರೇ ಸರೆಂಡರ್ ಆಗ್ಬಿಟ್ಟು ನಿಮ್ ಲಾಕಪ್ ಅಲ್ಲಿ ಕೂತ್ಕೋತಾರೆ. ಇಲ್ಲಪ್ಪ, ನಾನ್ ಯಾವ ಡೈಲಾಗ್ನು ಹೇಳೋದಿಲ್ಲ. ಇವತ್ತಿಂದ 50-100 ಕಿಲೋಮೀಟರ್ ದೂರದವರೆಗೂ ನಾನು ಯಾವ ಡೈಲಾಗ್ನು ಹೇಳೋದಿಲ್ಲ. ಕೇಳು ಕೇಳು ಅವನ್ ಸೌಂಡ್ನ. ಆ ಮಾಂಚವ್ ಜನರ ಜುಟ್ಟಲ್ಲಿ ತುಂಬಾನೇ ಶಕ್ತಿ ಇದೆ. ಜುಟ್ಟು ಅಂದಾಗ ನಂಗೆ ನೆನ್ಪಾಯ್ತು, ನಮ್ಮೂರಲ್ಲಿ ದೊಡ್ಡೋರ್ ಹೇಳ್ತಾರೆ ಭೂತಗಳ ಜುಟ್ಟನ್ನ ಕತ್ತರಿಸಿದ್ರೆ ಅವು ಮಾತನ್ನ ಕೇಳುತ್ತೆ ಅಂತ. ಅದೇ ಮೈ ಡಿಯರ್ ಫ್ರೆಂಡ್, ನೋಡು ನೀನು ಪಟ್ ಅಂತ ಸಾಲ್ವ್ ಮಾಡ್ಬಿಟ್ಟೆ.
ಏನು ನಿಜವಾಗ್ಲು ಅಂದಾಗ್ಲೇ ನಾನು ಹುಟ್ದಾಗಿಂದಲೂ ಇಂಟೆಲಿಜೆಂಟೆ. ಆದ್ರೆ ಇವಾಗ ನಾನು ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ದೆ? ಮಂಚ ಮತ್ತೆ ಅವನ ಗೆಳೆಯರು ಎಲ್ಲರ ಶಕ್ತಿ ಇರೋದು ಆ ಜುಟ್ನಲ್ಲೇ. ಜುಟ್ಟನ್ನ ಕಟ್, ಆಮೇಲೆ ಎಲ್ರು ಲಾಕಪ್ ಅಲ್ಲಿ. ಗ್ರೇಟ್ ರೇವಾ. ಲಡ್ಡು ಸಿಂಗ್ ಸರ್, ರಾತ್ರಿ ಎಲ್ರೂ ನಾವು ಅವರ ಬಂಗ್ಲೆಗೆ ಹೋಗೋಣ. ಯಾ ಇಷ್ಟು ದೊಡ್ಡ ಇನ್ಸ್ಪೆಕ್ಟರ್ ಆಗ್ಬಿಟ್ಟು ನೀವ್ ಹೆದರ್ಕೊಳ್ತೀರಾ? ಗಟ್ಟೆ ಆಗ್ತಾ ಇಲ್ವಲ್ಲ. ನಿಮ್ಮೆಲ್ಲರ ಧೈರ್ಯಕ್ಕೂ ನಾನು ಮೆಚ್ಚಲೇಬೇಕು. ಕತ್ರಿನ್ ತಗೊಂಡು ನನ್ನ ಮನೆ ಒಳಗಡೆ ನುಗ್ಗಿದ್ದೀರಾ, ಆದ್ರೆ ನಮ್ಮ ಕೂದಲಿಗೆ ಯಾವ ತೊಂದ್ರೆನೂ ಆಗಿಲ್ಲ. ಈಗ ನೀವು ಹೊಸ ಕತ್ರಿನ ತಗೋಬೇಕಾಗತ್ತೆ. ನೀವೇನಾ ಗ್ಯಾಂಗು? ನಾನೀಗ ಈ ರಾಗ ಹಾಡಿದ್ರೆ ನೀವೆಲ್ರೂ ಇಲ್ಲಿಂದ ಓಡ್ ಹೋಗ್ಬೇಕು. ಅಯ್ಯೋ ತಾತ ನೀವಾ? ಅಯ್ಯೋ ಸಾಕ್ ಮಾಡಪ್ಪ ಈ ಕೆಟ್ಟ ಹಾಡನ್ನ. ಅಕ್ಕ ಬುಕ್ಕ ಚಿಕನ್ ಲಾಲಿಪಾಪ್ ಇವನನ್ನ ನಿಲ್ಸಿ. ಏನ್ ಮಾಡ್ತಾ ಇದ್ದೀರಾ? ಕಚ್ಕುಳಿ ಆಗ್ತಾ ಇದೆ. ಅಯ್ಯೋ ಬಿಟ್ಬಿಡಿ, ನನ್ನ ಹಾಡು ಹಾಡಬೇಕು. ಅಯ್ಯೋ ಬಿಡಿ. ಅಯ್ಯೋ ಅಯ್ಯೋ ಅಯ್ಯೋ. ಇವರ ಜಡೆ ಕಂಟ್ರೋಲ್ ಬರೋ ತನಕ ನಾವು ಏನು ಮಾಡೋದಿಕ್ಕೆ ಆಗೋದಿಲ್ಲ. ನನ್ನ ಹತ್ರ ಇನ್ನೊಂದು ಪ್ಲಾನ್ ಇದೆ. ನನ್ಗನ್ಸಿದ ಮಟ್ಟಿಗೆ ಅದು ಕೆಲಸ ಮಾಡುತ್ತೆ. ಕೇಳಿ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾನೇಜರ್. ನೀನು ಬುದ್ಧಿವಂತ. ನೀನು ಈ ದುಡ್ಡು ಕೊಡೋದಕ್ಕೆ ಇಲ್ಲ ಅಂತ ಹೇಳಿದಿದ್ರೆ ನೀನು ಯಾವುದೇ ಕಾರಣಕ್ಕೂ ಇನ್ನು ಇಲ್ಲ ಅಂತ ಹೇಳಕ್ಕೆ ಆಗ್ತಿರ್ಲಿಲ್ಲ, ಗೊತ್ತಾಯ್ತಾ? ಮಂಚಾವ್, ಈ ಹಣ ಕಸ್ಟಮರ್ಸ್ ಕಷ್ಟಪಟ್ಟು ದುಡ್ದಿರೋದು. ತುಂಬಾ ನಂಬಿಕೆ ಇಟ್ಟು ಇದನ್ನ ಬ್ಯಾಂಕ್ ಅಲ್ಲಿ ಇಟ್ಟಿರ್ತಾರೆ. ಅರ್ಥ ಆಯ್ತಾ ನಿನ್ಗೆ? ನೀನ್ ಇದನ್ನ ತಗೊಂಡು ಹೋಗೋ ಹಾಗಿಲ್ಲ. ಹಿಡ್ಕೊಳ್ಳಿ ಈ ಮಗುನ, ತುಂಬಾ ಮಾತಾಡ್ತಾನೆ. ಏನ್ ಮಾಡ್ಬಿಟ್ರಿ ನೀವು? ನಮ್ಮನ್ನ ಕೇಸರಲ್ಲಿ ಸಿಕ್ಕಾಕ್ಸ್ಬಿಟ್ರಲ್ಲ. ಹೊರಗಡೆ ತೆಗೀರಿ ನಮ್ಮನ್ನ. ಹಾ 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 ಹಾ
ಹೊರಗಡೆ ಕರ್ಕೊಳ್ತೀವಿ. ಮೊದ್ಲು ನಿಮ್ಗೆ ಪುರ್ಸೊತ್ತಾಗಿ ಒಂದು ಸಣ್ಣ ಟ್ರೈನಿಂಗ್ ನ ಕೊಡ್ಬೇಕು. ಟ್ರೈನಿಂಗ್ ನಿಮ್ಗೆ ಹೇಗಾಗತ್ತೆ ಅಂತ ನೋಡ್ತಾ ಇರಿ. ಮಮ್ಮಿ ನನ್ ಕೊಡ್ಲಿ ಮುರ್ದೋಯ್ತು. ಏನಾಯ್ತು ಮಗು? ಪ್ರಯತ್ನ ಮಾಡ್ತಾನೆ ಇರಿ, ಆದ್ರೆ ಎಲ್ಲಾ ಪ್ರಯತ್ನನೂ ಫೇಲ್ಯೂರ್ ಆಗ್ತಾ ಇರುತ್ತೆ. ನೀವೇನ್ ಅನ್ಕೊಂಡಿದ್ರಿ ಕೆಸರಲ್ಲಿ ನಮ್ಮನ್ನ ಸಿಕ್ಕಾಕ್ಸ್ಬೋದು ಅಂತನಾ? ನಾವು ಮನಸ್ಸು ಮಾಡಿದ್ರೆ ಒಂದೇ ಒಂದು ಸೆಕೆಂಡ್ ಅಲ್ಲಿ ಹೊರಗಡೆ ಬರಬಹುದು. ಒಂದ್ಸತಿ ಲಾಸ್ಟ್ ಆಗಿ ಟ್ರೈ ಮಾಡಿ, ಆಮೇಲೆ ನಾವು ಹೊರಗಡೆ ಬರ್ತೀವಿ. ಥ್ಯಾಂಕ್ ಯು ಮಂಚೂರಿಯನ್ ಅವ್ರೆ, ನಿಮ್ಮನ್ನು ವಾಪಸ್ ಎಳೆಯೋದಕ್ಕೊಂದ್ ಚಾನ್ಸ್ ಸಿಕ್ತು. ಇದು ನಿನ್ನ ಲಾಸ್ಟ್ ಚಾನ್ಸ್ ಆಗಿತ್ತು ಲಡ್ಡು ಸಿಂಗ್. ಈಗ ನಾವು ಹೊರಟಿವಿ. ಶಿವ ಈಗ ನಡಿ ಇಲ್ಲಿಂದ, ಬೇರೆ ಪ್ಲಾನ್ ಮಾಡ್ಕೊಂಡ್ ಬರ್ಬೇಕಾಗತ್ತೆ. ಏಯ್, ನಿಂತ್ಕೊಳ್ಳು. ಈಗ ಇವರು ಹೋಗಿದ್ದಾರೆ, ಆದ್ರೆ ಸುಮ್ನೆ ಕುತ್ಕೊಳ್ಳೋಂತವ್ರು ಅಲ್ಲ ಇವರು. ಇಡೀ ನಗರ ನಮ್ಮ ಮಾತು ಕೇಳ್ತಾ ಇದೆ, ಆದ್ರೆ ಈ ಶಿವ ಮಾತ್ರ ನಮ್ಮ ಮಾತನ್ನ ಕೇಳ್ತಾ ಇಲ್ಲ. ಇವತ್ತು ರಾತ್ರಿ ಅವನನ್ನ ನಮ್ಮ ದಾರಿಯಿಂದ ಓಡಿಸ್ಬೇಕಾಗತ್ತೆ. ಶಿವ ದೊಡ್ಡ ಫೈಟರ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಅಲ್ವಾ? ಮಗ ಅಂತ ಕರಿಬೇಡಿ. ಇವಾಗ ಏನ್ ಮಾಡ್ತೀಯಾ? ವೆಲ್ ಡನ್. ನೋಡು ಶಿವ, ನೀನು ಒಬ್ಬನೇ ಬೇಜಾರಾಗ್ತೀಯ ಅಂತ ನಿನ್ನ ಎಲ್ಲಾ ಸ್ನೇಹಿತರನ್ನು ಕರ್ಕೊಂಡು ಬಂದಿದ್ದೀವಿ. ಆದ್ರೆ ಆ ಧೈರ್ಯಶಾಲಿ ಲಡ್ಡು ಸಿಂಗ್ ಎಲ್ಲಿ? ನಿಲ್ಸಿ ಶಿವ, ನೀವೆಲ್ರೂ ಇಲ್ಲೇ ಇದ್ದೀರಾ? ಇವನು ಸಾಮಾನ್ಯವಾದ ಮನುಷ್ಯ ಅಲ್ಲ. ಎಲ್ರನ್ನೂ ಮೇಲೆತ್ತೋದಲ್ದೆ ನಮ್ಮನ್ನು ಹೊಡೆದು ತಿರುಗಿಸಿ ಪೂರ್ತಿ ಮೂಳೆ ಎಲ್ಲ ಮುರಿದು ಹೋಯ್ತು. ಅಯ್ಯ, ಇಷ್ಟೊತ್ತು ಕಷ್ಟ ಯಾಕೆ ಪಡ್ತಿದ್ದೀರಾ? ಫೈಟಿಂಗ್ ಯಾಕೆ ಮಾಡ್ತಾ ಇದ್ದೀರಾ? ಈಗ ನಡೀರಿ ಬೇಗ. ಮಾಂಚಾವ್, ನೀನು ತುಂಬಾ ಹೊತ್ತು ನಮ್ಮನ್ನ ಇಲ್ಲೇ ಲಾಕ್ ಮಾಡೋದಿಕ್ಕೆ ಆಗೋದೇ ಇಲ್ಲ. ಇಲ್ಲಿಂದ ತಪ್ಪಿಸ್ಕೊಳ್ಳಕ್ ಪ್ರಯತ್ನ ಮಾಡೋದು ವೇಸ್ಟ್ ಶಿವ. ನಾವು ಎಲ್ಲ ನಗರವನ್ನ ಲೂಟಿ ಮಾಡ ಆದ್ಮೇಲೆ ಬರ್ತೀವಿ. ಅಲ್ಲಿವರೆಗೂ ನೀವು ಪ್ರಯತ್ನ ಮಾಡ್ತಾ ಇರಿ. ಒಂದ್ ಮಾತಂತೂ ನಮ್ಗೀಗಾಗ್ಲೇ ಗೊತ್ತಾಗೋಗಿದೆ, ಅವರ ಜಡೆನ ಕತ್ತರಿಸೋಕಾಗೋದಿಲ್ಲ ಮತ್ತೆ ಮುರಿಯೋದಕ್ಕೂ ಕೂಡ ಆಗೋದಿಲ್ಲ. ಆದ್ರೆ ಸೇರಿಸ್ಬೋದು ಅಲ್ವಾ? ವಾಟ್ ಆರ್ ಯು ಟ್ರೈಂಗ್ ಟು ಸೇ ಶಿವ? ಕಮ್, ಐ ವಿಲ್ ಶೋ ಯು. ವಾವ್, ಎಂತ ಅದ್ಭುತ. ನಮ್ಮ ರಾಸ್ತೆಗೆ ಅಡ್ಡ ಬರ್ತಿದ್ದ ಶಿವ ಈಗ ನಮ್ಮ ಹ್ಯಾಂಡ್ ಓವರಲ್ಲಿದ್ದಾನೆ. ನಾಳೆಯಿಂದ ನಮ್ಮ ಇಡೀ ಊರು ನಾವು ಹೇಳ್ದಾಗೆ ಕೇಳತ್ತೆ. ವೇದಾ ಸಿಟಿಯ ಜನರು ಇಷ್ಟೊಂದು ವೀಕ್ ಅಲ್ಲ.
ನೀನ್ ಹೇಳ್ದಾಗೆಲ್ಲ ಕುಣಿಯೋದಕ್ಕೆ ಅವರು ವೀಕ್ ಅಲ್ಲ, ಗೊತ್ತಾಯ್ತಾ? ನೀವೆಲ್ಲ ಹೊರಗಡೆ ಹೇಗ್ ಬಂದ್ರಿ? ಅಕ್ಕ ನೋಡಿಲ್, ನಿಮ್ಮ ಶಕ್ತಿಯನ್ನ ತೋರಿಸಿ. ಹ್ಮ್ ಅಯ್ಯೋ ಶಿವ, ನೀನ್ ತಪ್ಪಿಸ್ಕೊಳ್ಳುವಾಗ ನನಗೂ ಹೇಳ್ಬಿಟ್ಟು ತಪ್ಪಿಸ್ಕೋ. ಸಾರಿ ಲಡ್ಡು ಸಿಂಗ್ ಸರ್. ಮ್ಯಾನ್ಚಾವ್ ಅಂಕಲ್, ಅಕ್ಕ ನೂಡಲ್ಸ್ ಮತ್ತೆ ಚಿಕನ್ ಲಾಲಿಪಾಪ್ ಇವರೆಲ್ಲರ ಶಕ್ತಿನೂ ಮುಗ್ದೋಗಿದೆ. ಈಗ ನಿಮ್ಮ ಸರದಿ. ಶಿವ, ಅವರು ಇಬ್ಬಿಬ್ರು ಬಂದ್ರು, ಆದ್ರಿಂದ ಅವ್ರ ಜುಟ್ಟನ್ನ ನೀನು ಕಾಟ್ಬೇಟೆ. ಆದ್ರೆ ನಾನು ಸಿಂಗಲ್ ಆಗಿದ್ದೀನಲ್ಲ, ನನ್ನ ಜುಟ್ಟನ್ನ ಹೇಗೆ ಹಿಡಿತದಲ್ಲಿ ಇಟ್ಕೋತೀಯಾ? ವಾ, ಅದ್ಭುತ ಶಿವ. ಇದನ್ನೇ ಹೇಳೋದು ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟೋದು ಅಂತ. ಟನ್. ಶಿವ, ತುಂಬಾ ಕಷ್ಟದಿಂದ ಇವರೆಲ್ಲರೂ ನಮ್ಗೆ ಒಟ್ಟಿಗೆ ಸಿಕ್ಕಿದ್ದಾರೆ. ಬಾ, ಇವ್ರನ್ನ ತಗೊಂಡೋಗಿ ಸಮುದ್ರದಲ್ಲಿ ಬಿಸಾಕೋಣ. ಇಲ್ಲ ಇಲ್ಲ ಶಿವ, ಇವ್ರ ಏಲಿಯನ್ಸ್ ಜೊತೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಇವ್ರನ್ನ ಸ್ಪೇಸಿಗೆ ಕಳ್ಸು. ನೀವೆಲ್ಲ ಏನ್ ಹೇಳ್ತಾ ಇದ್ದೀರಾ? ಆ ರೀತಿ ಎಲ್ಲ ಮಾಡಬೇಡಿ. ನಾವು ತುಂಬಾ ವರ್ಷಗಳಿಂದ ಕಠಿಣ ಶ್ರಮ ಮಾಡಿ ಈ ವಿದ್ಯೆನ ಕಲ್ತ್ಕೊಂಡಿದ್ದೀವಿ. ನಾವೇನೋ ಕೆಟ್ಟ ದಾರಿಗೆ ಬಂದ್ಬಿಟ್ವಿ, ನಮ್ಮನ್ನ ಬಿಟ್ಬಿಡಿ ಪ್ಲೀಸ್. ಹೌದು, ನಾವು ಮಾತು ಕೊಡ್ತೀವಿ, ಇನ್ಯಾವುದು ತಪ್ಪನ್ನ ನಾವು ಮಾಡೋದಿಲ್ಲ. ನೀವು ಇಷ್ಟೊಂದು ಕಷ್ಟಪಟ್ಟು ಈ ಕಲೆಯನ್ನ ಕಲ್ತಿದ್ದೀರಿ ಅಂದ್ಮೇಲೆ ಅದನ್ನ ಕೆಟ್ಟದಕ್ಕೆ ಏನಕ್ಕೆ ಯೂಸ್ ಮಾಡ್ಕೋತಿದ್ದೀರಾ ಹೇಳಿ? ಶಿವ, ನೀನು ಸರಿಯಾಗಿ ಹೇಳ್ದೆ. ಪ್ಲೀಸ್ ನಮ್ಮನ್ನ ಬಿಟ್ಬಿಡು. ನಾವಿನ್ ಮೇಲೆ ನಮ್ಮ ವಿದ್ಯೆನ ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ತೀವಿ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೀನಿ ನಾನು. ಆ, ಶಿವ ಶಿವ, ಇವ್ರ ಮಾತಿನ ಮೇಲೆ ನೀನ್ ಯಾವ್ದು ನಂಬಿಕೆ ಇಡಬೇಡ. ಬಿಡಿಸ್ಬಿಟ್ರೆ ನಮ್ಮನ್ನೇ ಇವರು ತಿರುಗಿಸಿ ಹೊಡೆದಾಕ್ ಬಿಡ್ತಾರೆ. ಲಡ್ಡು ಸಿಂಗ್ ಸರ್, ನನ್ಗೆ ಇವ್ರ ಕಣ್ಣಲ್ಲಿ ಸತ್ಯ ಹೇಳ್ತಿರೋದು ಕಾಣಿಸ್ತಾ ಇದೆ. ಇವರು ತಪ್ಪು ಯಾರ್ ನನ್ನ ಬೀಳ್ಸಿದ್ದು? ಸ್ಮಾರ್ಟಿ, ನೀನು? ಹಾ, ನಾನೇ. ಮೊದಲು ನಾನು ಯಾವ ಸ್ಕೂಲಲ್ಲಿ ಓದ್ತಿದ್ನಲ್ಲ, ಅಲ್ಲಿ ದೊಡ್ಡವ್ರಿಗೆ ಬೆವರು ಇಳಿಸ್ಬಿಟ್ಟಿದ್ದೆ ನಾನು. ಹಾ, ನನ್ನ ಸಾಮಾನ್ಯ ಅಂತ ಅನ್ಕೊಂಬೇಡ ನೀನು. ಹಾ ಸ್ಮಾರ್ಟಿ, ನೀನು ಇಲ್ಲಿ ಎಷ್ಟೇ ಸ್ಮಾರ್ಟ್ ಆಗಿರ್ಬೋದು, ಆದ್ರೆ ಇಲ್ಲಿ ಶಿವನ್ ಎದುರು ಹಾಕೋಬೇಡ. ಯಾಕಂದ್ರೆ ಅವನು ನಿನ್ನ ಕೈ, ಕಾಲು, ಬೆನ್ನು, ಮುಖ ಎಲ್ಲಾನು ಹೊಡೆದಾಕ್ಬಿಡ್ತಾನೆ. ನೋಡು, ಕಣ್ಬಿಟ್ ನೋಡು, ಅವನ್ ಬಂದ. ಹೌದಾ? ಹಾಗಾದ್ರೆ ನೋಡು ನನ್ನ ಚಮತ್ಕಾರ. ಶಿವ, ಕಾಪಾಡು. ಥ್ಯಾಂಕ್ ಯು ಶಿವ. ವೆಲ್ಕಮ್ ರೇವಾ. ವಾವ್, ಇದೇನಿದು? ನೀನ್ ಈ ರೀತಿ ಮಾಡೋದು ತಪ್ಪು. ಈ ರೀತಿ ಯಾರಾದ್ರೂ ತೊಂದರೆ ಕೊಡ್ತಾರಾ? ಕೊಟ್ರೆ ಏನಾಯ್ತು? ಏನ್ ಮಾಡ್ಬಿಡ್ತೀಯ ನೀನು? ಹ, ನೀನು ಗೊತ್ತಾ, ನಾನು ಬ್ಲ್ಯಾಕ್ ಬೆಲ್ಟ್ ಇದ್ದೀನಿ ಕರಾಟೆಲಿ. ಬ್ಲ್ಯಾಕ್ ಬೆಲ್ಟ್. ಹಾಗಾದ್ರೆ ನಿಂಗೆ ಕುಂಫು ಕರಾಟೆ ಕೂಡ ಬರುತ್ತಾ? ಇವಾಗ್ಲೇ ಮಾಡ್ತೀನಿ ನಿನ್ಗೆ.
ಇವನಂತೂ ನಿಮ್ಗೆ ಎದುರಾಗೆ ನಿಂತ ಏ ನಡಿ ಆ ಕಡೆ. ನಾನು ಹೇಳ್ತಿದ್ದೀನಲ್ಲ ಇರು. ಕ್ಲಾಸಲ್ಲಿ ಇದೆಲ್ಲ ಮಾಡೋದು ಸರಿ ಇರಲ್ಲ, ಅರ್ಥ ಆಗಲ್ವಾ ನಿಂಗೆ? ಮಕ್ಕಳ, ಈ ಪೀರಿಯಡ್ ಫ್ರೀ ಇದೆ. ನಾನು ಕಾನ್ಫರೆನ್ಸ್ಗೆ ಹೋಗ್ತಾ ಇದ್ದೀನಿ. ನೀವೆಲ್ಲ ಕ್ಲಾಸಲ್ಲಿ ಶಾಂತವಾಗಿ ಕೂತಿರ್ಬೇಕು. ಓಕೆ ಸರ್. ಶಿವ, ನಾನ್ ನಿನ್ನ ನೋಡ್ಕೋತೀನಿ. ಫ್ರೆಂಡ್ಸ್, ಬನ್ನಿ ಕ್ಯಾಂಟೀನ್ಗೆ ಹೋಗೋಣ. ಇವತ್ತು ಸರ್ ಇಂದ ಶಿವ ಉಳ್ಕೊಂಡ್ಬಿಟ್ಟ. ಇಲ್ಲ ಅಂದಿದ್ರೆ ನಗ್ಬೇಡಿ ನೀವು. ನಡೀರಿ. ಅರೆ, ಇದೇನಿದು? ಈ ರೂಮ್ ಏನಕ್ಕೆ ಮುಚ್ಚಿದ್ದಾರೆ? ಇದು ಯಾವಾಗ್ಲೂ ಮುಚ್ಚಿರುತ್ತೆ. ಇದ್ರೊಳಗಡೆ ಹಾವಿದೆ ಅಂತ ಕೇಳ್ಪಟ್ಟಿದೀವಿ. ಹಾವ? ಪ್ರಿನ್ಸಿಪಲ್ ಇಲ್ಲೇನಾದ್ರೂ ಇಟ್ಟಿರ್ತಾರ ಅನ್ಸತ್ತೆ, ಜನಕ್ಕೆ ತಿಳಿಬಾರ್ದು ಅಂತ. ಇವಾಗ್ಲೇ ಓಪನ್ ಮಾಡಿ ನೋಡ್ತೀನಿ. ನನ್ನ ಹತ್ರ ಮಾಸ್ಟರ್ ಕೀ ಇದೆ. ಅಮ್ಮ, ಹಾವು ಹಾವು. ಅಯ್ಯೋ, ಹೀಗೆ ಹಾವು ಹಾವು ಅಂತ ಹುಡುಗಿಯರಿಗೆ ಹೆದರ್ಸ್ಕೊ. ನಾವೇನು ಹೆದರೋದಿಲ್ಲ, ಗೊತ್ತಾಯ್ತಾ? ನೀನೀಗ ಕಿರಿಚ್ತಾ ಇರು, ನಾವ್ ಆಮೇಲೆ ಸಿಗ್ತೀವಿ. ಆಮೇಲೆ ನೋಡೋಣ ಯಾವ್ದಾದ್ರು ಹುಡುಗಿ ಏನಾದ್ರೂ ಹೆದರ್ಕೊಳ್ತಾಳ ಅಂತ. ಹಾವಿದೆ, ಹಾವಿದೆ. ಓಡು. ಹಾವು ನನ್ನ ಹಿಂದೆ ಬಿದ್ದಿದೆ. ಯಾರಾದ್ರೂ ನನ್ನ ಕಾಪಾಡಿ. ಅಯ್ಯೋ, ಹಾವು. ಥ್ಯಾಂಕ್ ಯು ಶಿವ, ನೀನ್ ನನ್ನ ಕಾಪಾಡ್ಬಿಟ್ಟೆ. ಇಲ್ಲಾಂದ್ರೆ ಆ ಹಾವು ನನ್ನ ಸಾಯಿಸ್ಬಿಡ್ತಿತ್ತು. ಜನನ್ನ ಚೀಟ್ ಮಾಡೋದನ್ನ ನೀನ್ ಮೊದ್ಲು ಬಿಡು. ಅದರಿಂದ ನಿನ್ ಪ್ರಾಣಕ್ಕೆ ಇವಾಗ ಅಪಾಯ ಬಂದಿತ್ತು, ನೋಡ್ದಾ? ಅಯ್ಯೋ ನಿಜ, ಅವಾಗ್ಲೇ ನಿಜವಾಗ್ಲೂ ಹಾವು ಬಂದಿತ್ತು. ಏನ್ ನಡೀತಾ ಇದೆ ಇಲ್ಲಿ? ಯಾಕೆ ಹಾವು ಹಾವು ಅಂತ ಕಿರ್ಚಾಡ್ತಿದ್ದೀರಾ? ನಾನ್ ನಿಜ ಹೇಳ್ತಿದ್ದೀನಿ ಸರ್. ಆ ರೂಮಲ್ಲಿ ಹಾವಿದೆ, ಅದೇ ನೀವು ಬಂದ್ ಮಾಡಿದ್ರಲ್ಲ. ಏನೋ, ನೀನ್ ಆ ರೂಮ್ ಓಪನ್ ಮಾಡ್ದಾ? ಇಲ್ಲ ಇಲ್ಲ, ನಾನು ಆ ಕೀ ಹೋಲಿಂದ ನೋಡ್ತಿದ್ದೆ. ಅವಾಗ ಒಂದು ಹಾವು ಕಾಣಿಸ್ತು ಸರ್. ನನಗೆ ಕಂಪ್ಲೇಂಟ್ ಬಂದಿದೆ, ನೀನು ಹೀಗೇನೆ ಯಾವಾಗಲೂ ಹಾವು ಹಾವು ಅಂತ ಎಲ್ಲರಿಗೂ ಹೆದರ್ಸಿರ್ತೀಯ ಅಂತ. ಹೀಗೆ ಮಾಡ್ತಾ ಇದ್ರೆ ನಿಮ್ಮ ಅಪ್ಪನ ಹತ್ರ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ, ಗೊತ್ತಾಯ್ತಾ? ಈಗ ನಾನು ಮೇಲ್ ಹೋಗಿ ಆ ರೂಮ್ನ ಚೆಕ್ ಮಾಡ್ಬೇಕಾಗತ್ತೆ. ಶಿವ, ನೀನ್ ನನ್ನ ಕಾಪಾಡಿದ್ಯಾ. ನಾನು ನಿನ್ನ ಹತ್ರ ಸುಳ್ಳು ಹೇಳಲ್ಲ. ಒಳಗಡೆ ಹಾವಿತ್ತು. ಓ ಸರಿ ಸರಿ ಸರಿ, ಈಗ ಹೊರಡು. ಬನ್ನಿ ಹೋಗಿ ನೋಡೋಣ ಒಳಗೆ ಏನಿದೆ ಅಂತ. ರೋಬೋಟ್ ಬಿ ಎಲ್ಲಿ ಹೋಯ್ತು? ಏನೋ ಮ್ಯಾಲ್ ಫಂಕ್ಷನ್ ಆಗಿದೆ ಅನ್ಸುತ್ತೆ. ನಡೀರಿ ಹೋಗಿ ನೋಡೋಣ. ಈ ನನ್ನ ರೋಬೋಟ್ ಬಿ ಸಡನ್ ಆಗಿ ಎಲ್ಲಿ ಹೋಯ್ತು? ಒಳ್ಳೆ ಒಳ್ಳೆ ಇಮೇಜಸ್ ನ ಕಳಿಸ್ತಾ ಇತ್ತು. ಕತ್ಲೆ ಇತ್ತು, ಆದ್ರೆ ಕಾಣಿಸ್ತಾ ಇರ್ಲಿಲ್ಲ. ಮತ್ತೆ ಸಡನ್ ಆಗಿ ಮಾಯ ಆಗೋಯ್ತು. ಸಡನ್ ಆಗಿ ಮಾಯ ಆಗಿದ್ದಕ್ಕೆ ನಂಗ್ ನೆನ್ಪಾಯ್ತು. ಊರಲ್ಲಿ ನನ್ ಬುಲ್ಬುಲ್ ಇತ್ತು. ಒಂದ್ ದಿವ್ಸ ಅದು ಒಂದ್ ಹೂ ಮೇಲೆ ಹಾರಾಡ್ತಿತ್ತು. ಸಡನ್ ಆಗಿ ಒಂದ್ ಹಾವಿನ ಮೂತಿ ಮರದ ಹಿಂದೆಯಿಂದ ಬಂದ್ಬಿಟ್ಟು ಆ ಬುಲ್ಬುಲ್ ನ ಬಾಯಿಂದ ಎಳ್ಕೊಳ್ತು. ಗಪ್ಪಂತ ನುಂಗ್ ಬಿಡ್ತಾ. ಆದಿ, ನೀನ್ ನಿಜವಾಗ್ಲೂ ಇಂಟೆಲಿಜೆಂಟ್. ನನ್ನ ಇಂಟೆಲಿಜೆಂಟ್ ಗೆಳೆಯ, ನೀನು ಮಿಸ್ಟ್ರಿ ಸಾಲ್ವ್ ಮಾಡ್ಬಿಟ್ಟೆ.
ನಾನು ಚಿಕ್ಕವನಿದ್ದಾಗಿಂದನೂ ಇಂಟೆಲಿಜೆಂಟೇ, ಆದ್ರೆ ತೋರಿಸ್ಕೊಳ್ತಿರ್ಲಿಲ್ಲ. ಆದ್ರೆ ಇವಾಗ ಮಿಸ್ಟ್ರಿ ಸಾಲ್ವ್ ಆಯ್ತಂತ ಆದ್ರೂ ಹೇಗೆ ಹೇಳು? ಓ, ಹಾಗಾದ್ರೆ ಇದ್ರರ್ಥ ಅಲ್ಲಿ ಹಾವಿದೆ. ಅದೇ ರೋಬೋಟ್ ಬಿನ ಅಲ್ಲಿಂದ ತಿನ್ಕೊಂಡಿದೆ ಅನ್ಸುತ್ತೆ. ನಾವು ಕಂಡು ಹಿಡಿಬೇಕು. ಲಡ್ಡು ಸಿಂಗ್ ಸರ್ಗೆ ಹೇಳೋಣ, ಅವರು ಇದ್ರ ತೀರ್ಮಾನ ಮಾಡ್ತಾರೆ. ಸುಮಾರು ಕಡೆ ಹೀಗೆ ಆಗಿದೆ. ಎಲ್ಲಿ ಜಾಸ್ತಿ ಹಾವುಗಳಿರ್ತಾವೋ ಅಲ್ಲಿ ಯಾವಾಗಲೂ ನಿಧಿ ಇರುತ್ತೆ. ಇಲ್ಲಿ ಹಾವಿದೆ ಅಂತಂದ್ರೆ ಕೆಳಗಡೆ ನಿಧಿನೂ ಇರಬೇಕು. ಹಾಗಾದ್ರೆ ನಾವು ಸ್ಕೂಲ್ನ ವಶಪಡಿಸ್ಕೊಂಡು ನೆಲನ ಅಗ್ಸೋಣ. ನಾವು ರಾತ್ರಿ ಕೋಟ್ಯಾಧೀಶ್ವರರಾಗ್ಬಿಡ್ಬೋದು. ನಡೀರಿ, ರೂಮ್ನ ಓಪನ್ ಮಾಡಿ. ಶಿವ ಹೇಳಿದಾನೆ ಒಳಗಡೆ ಹಾವಿದೆ ಅಂತ. ಯಾಕಂದ್ರೆ ನನ್ಗ್ಯಾಕೋ ತುಂಬಾ ಅನುಮಾನ ಬರ್ತಾ ಇದೆ. ಇಲ್ಲ 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 ನಾನು ಕೇಳಿದ್ದೀನಿ ಒಳಗಡೆ ಹಾವಿದೆ ಅಂತ, ಅದಕ್ಕೆ ನಾನು ಈ ರೂಮ್ನ ಓಪನ್ನೇ ಮಾಡಿಲ್ಲ. ಬರೀ ಅವತ್ತು ಮಾತ್ರ ಓಪನ್ ಮಾಡಿದ್ದೆ. ಆದರೆ ನನಗೆ ಈ ರೂಮಲ್ಲಿ ಏನೂ ಸಿಗಲಿಲ್ಲ. ನೀವು ಹೇಳ್ತೀರಾ ಅಂದರೆ ಓಪನ್ ಮಾಡ್ತೀನಿ. ಅಯ್ಯೋ, ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾವುದೇ ಹಾವು ಕಂಡು ಬಂದ್ರು ಈ ಲಡ್ಡು ಸಿಂಗ್ ಹೆಸರು ಹೇಳಿದ್ರೆ ಸುರ್ರ ಅಂತ ಓಡ್ ಹೋಗ್ಬಿಡುತ್ತೆ. ಏನು ಹೆದರ್ಕೋಬೇಡಿ, ನಾನಿದ್ದೀನಿ. ಓಪನ್ ಮಾಡಿ ಡೋರ್ನ. ಅಯ್ಯೋ, ಇಷ್ಟು ದೊಡ್ಡ ಹಾವು! ಅಯ್ಯೋ, ಹಾವು ಓಡಿ! ಅಯ್ಯೋ, ಹಾವು! ಅಯ್ಯೋ, ಇಲ್ಲೂ ಹಾವು! ಅಯ್ಯೋ, ಓಡಿ! ಅಯ್ಯೋ, ಹಾವು! ಇಲ್ಲೂ ಹಾವು! ಅಯ್ಯೋ, ಓಡಿ! ಅಯ್ಯೋ, ಹಾವು! ಹಾವು! ಓಡಿ! ಅಯ್ಯಯ್ಯೋ, ಹಾವು! ಅಯ್ಯೋ, ಹಾವು ಬಂತು ಓಡಿ! ಹಾವು ಬಂತು ಓಡಿ! ಅಯ್ಯೋ, ನನ್ ಕಾಪಾಡಿ, ಯಾರಾದ್ರೂ ಕಾಪಾಡಿ! ಅಯ್ಯೋ, ಹಾವು ಬಂತು, ಹಾವು! ಹಲೋ, ಬನ್ನಿ. ಲಡ್ಡು ಸಿಂಗ್ ಸರ್, ಏನಾಯ್ತು? ನಿಮ್ಮ ಮೂಗಿಗೆ ಏನಾಗಿದೆ? ಶಿವ, ಹಾವಿದೆ, ಹಾವು. ತುಂಬಾ ದೊಡ್ಡದಾದ ಹಾವು. ನನ್ಗಿಂತ ದೊಡ್ಡದಿದೆ. ಕಚ್ಚೋದಕ್ಕೆ ಬಂತು. ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಇಂಜೆಕ್ಷನ್ ತಗೊಂಡ್ ಬರ್ತೀನಿ. ಓಕೆ? ಸ್ಕೂಲ್ಗೆ ರಜಾ ಕೊಟ್ಟಾಗಿದೆ. ಇಲ್ಲಿ ಯಾರು ರಜಾ ಕೊಟ್ಟಿದ್ದು? ಸ್ಕೂಲ್ನ ರಿನೋವೇಷನ್ ಮಾಡೋದಿದೆ, ಅದಕ್ಕೆ ರಜೆ ಕೊಡ್ತಾ ಇದ್ದೀವಿ. ಸ್ಕೂಲ್ನ ರಿನೋವೇಷನ್ ಇದೆ ಅಂತ ಅನೌನ್ಸ್ ಮಾಡಿ. ಮಾಡ್ತೀನಿ. ಮಕ್ಕಳೇ, ಸ್ಕೂಲ್ ರಿನೋವೇಷನ್ ಕಾರಣದಿಂದ ಅನಿಶ್ಚಿತ ಕಾಲಕ್ಕೆ ಕ್ಲೋಸ್ ಮಾಡ್ತಾ ಇದ್ದೀವಿ. ಶಿವ, ಕೇಳಿಸ್ಕೊತಿದ್ಯಲ್ವಾ? ಶಿವ, ನಾನಿನ್ನ ಅರ್ಜೆಂಟ್ ಮೀಟಿಂಗ್ಗೆ ಬರೋಕ್ಕೆ ಹೇಳಿದ್ದೆ. ನೀನು ಬರೋದು ಬೇಡ. ನಾನು ಸ್ಕೂಲ್ನ ಓಪನ್ ಮಾಡೋಕ್ಕಾಗೋದಿಲ್ಲ. ಸರ್, ಸ್ಪೆಷಲ್ ಆಗಿ ನನ್ನ ಹೆಸರು ಹೇಳ್ಕೊಂಡು ಏನಕ್ಕೆ ಈ ಥರ ಅಂತಿದ್ದೀರಾ? ಏನೋ ಸಮಸ್ಯೆ ಇದೆ. ಅವ್ರು ಹೇಳಿದ್ರ ಹಿಂದೆ ಇನ್ನೊಂದೇನೋ ಅರ್ಥ ಇದೆ ಅಂತ ಅನ್ನಿಸ್ತಿದೆ. ಶಿವ, ಇದಕ್ಕಿದ್ದ ಹಾಗೆ ಡಿಗ್ಗಿಂಗ್ ಮಷೀನ್ಸ್ ಒಳಗಡೆ ಹೋಗ್ತಿದೆ. ಅಂತದೇನ್ ಡಿಗ್ ಮಾಡ್ತಿದ್ದಾರೆ? ಖಂಡಿತ ಏನೋ ತಪ್ಪು ನಡೀತಿದೆ ಒಳಗೆ. ನಡಿ ಚೆಕ್ ಮಾಡೋಣ. ಓಯ್ ಮಗು, ಒಳಗಡೆ ಹೋಗೋ ಆಗಿಲ್ಲ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಈ ಸಮಯದಲ್ಲಿ ಹೊರಗಡೆ ಹೋಗೋದೇ ಒಳ್ಳೇದು. ನಡಿ. ಶಿವ, ಹೀಗ್ ಫೈಟ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಡಿ, ಲಡ್ಡು ಸಿಂಗ್ ಸರ್ನ ಕರ್ಕೊಂಡ್ ಬರೋಣ. ಲಡ್ಡು ಸಿಂಗ್ ಸರ್, ಹೇಗಿದ್ದೀರಾ ನೀವು? ಹಾಸ್ಪಿಟ್ಲ್ಗೆ ಹೋಗಿ ಬಂದ್ರಾ? ಹೌದು ಶಿವ, ನಾನ್ ಚೆನ್ನಾಗಿದ್ದೀನಿ. ನನಗ್ ಡಾಕ್ಟ್ರು ಇಂಜೆಕ್ಷನ್ ಕೊಟ್ಟಿದ್ದಾರೆ. ಸರಿ ಲಡ್ಡು ಸಿಂಗ್ ಸರ್, ನೀವು ಬೇಗ ನಮ್ ಸ್ಕೂಲ್ ಹತ್ರ ಬಂದ್ಬಿಡಿ. ಒಂದು ಪ್ರಾಬ್ಲಮ್ ಆಗೋಗಿದೆ. ಸರಿ ಶಿವ, ನಾನು ಈಗ್ಲೇ ಬರ್ತೀನಿ. ಏನಾಯ್ತು ಶಿವ? ಆ ಹಾವನ್ನ ಹಿಡಿದ್ರಾ ಅಥವಾ ಇಲ್ವಾ? ಲಡ್ಡು ಸಿಂಗ್ ಸರ್, ಒಳಗ್ ಹೋಗಿ. ಪ್ರಿನ್ಸಿಪಲ್ ಸರ್ನ ಬಂದಿ ಹಾಕ್ಸಿದ್ದಾರೆ. ಇವರು ಗನ್ ಹಿಡ್ಕೊಂಡು ನಿಂತಿದ್ದಾರೆ. ನೀವೆಲ್ಲರನ್ನು ಅರೆಸ್ಟ್ ಮಾಡಿ. ಓ ಹಾಗಾ? ಸರಿ, ಆ ಹಾವಿನ ಕತೆ ಏನಾಯ್ತು? ಗನ್ ತಗೊಂಡು ನಿಂತಿದ್ದಾರೆ. ಹಾವೆಲ್ಲಿಂದ ಬರುತ್ತೆ? ಹಾವಿಲ್ವಾ? ಹೀಗ್ ಹೋಗಿ ಹೀಗ್ ಬರ್ತೀನಿ. ಎಲ್ರೂನು ಅರೆಸ್ಟ್ ಮಾಡ್ಕೊಂಡ್ ಬರ್ತೀನಿ. ಲಡ್ಡು ಸಿಂಗ್ ಹೆಸರು ಸುಮ್ನೆ ಫೇಮಸ್ ಆಗ್ಲಿಲ್ಲ. ನಮಸ್ತೆ ಪ್ರಿನ್ಸಿಪಲ್ ಸರ್.
ನಿಮ್ಗೇನು ಆಗ್ಲಿಲ್ಲ ತಾನೇ? ನಾನ್ ಸರಿಯಾಗಿದ್ದೀನಿ. ಇವ್ರನ್ನ ಅರೆಸ್ಟ್ ಮಾಡಿ. ನನಗೆ ಗೊತ್ತಿಲ್ಲ ಅದು ಏನ್ ಡಿಗ್ಗಿಂಗ್ ಮಾಡ್ತಿದಾರ ಅಂತ. ಲಡ್ಡು ಸಿಂಗ್ ಅವ್ರೆ, ಒಳ್ಳೇದಾಯ್ತು ನೀವು ಬಂದ್ರಿ. ಇವ್ರಿಗಂತೂ ಏನು ಅರ್ಥನೇ ಆಗ್ತಿಲ್ಲ. ಗಾರ್ಡ್ಸ್, ಲಡ್ಡು ಸಿಂಗ್ ಅವ್ರನ್ನ ಕರ್ಕೊಂಡು ಹೋಗಿ ಮತ್ತೆ ತೋರಿಸಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತ. ನಡೀರಿ ನಡೀರಿ. ಲಡ್ಡು ಸಿಂಗ್ ಅವ್ರೆ, ಅರ್ಥ ಆಯ್ತಾ? ಆಯ್ತು, ಅರ್ಥ ಆಯ್ತು, ಎಲ್ಲವೂ ಅರ್ಥ ಆಯ್ತು. ವೆರಿ ಸ್ಮಾರ್ಟ್. ನನಗಂತೂ ನಿಮ್ಮಂತಹ ಒಳ್ಳೆ ಪೊಲೀಸ್ ಆಫೀಸರ್ ಮೇಲೆ ಗರ್ವ ಇದೆ. ಬನ್ನಿ, ಎದಳಿ ಮೇಲೆ. ಅಯ್ಯೋ, ನನ್ ಬೆನ್ನು ಮೂಳೆನೆಲ್ಲ ಮುರಿದು ಹಾಕ್ಬಿಟ್ಟಿದ್ದಾರೆ. ಹೇಗ್ ನಾನು ಸೈಡ್ಗೆ ಹೋಗ್ಲಿ? ಹುಷಾರು. 50 ಕಿಲೋಮೀಟರ್ ವರೆಗೂ ನಗ್ನಗ್ತಾ ಹೋಗ್ಬೇಕು, ಮಾರ್ಚ್ ಮಾಡ್ತಾ ಹೋಗ್ಬೇಕು. 50 ಕಿಲೋಮೀಟರ್ ಆದ್ಮೇಲೆ ನಿಲ್ಬೇಕು. ಹಾ, ಇದು ಸರಿಯಾಗಿದೆ. ನಾನು ಮಾರ್ಚ್ ಮಾಡ್ಕೊಂಡೇ ಹೋಗ್ತೀನಿ. ನನಗೆ ಇದನ್ನೇ ಹೇಳ್ಕೊಟ್ಟಿದ್ದು. ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲಡ್ಡು ಸಿಂಗ್ ಸರ್, ಲೆಫ್ಟ್ ರೈಟ್, ಏನಾಯ್ತು? ಲೆಫ್ಟ್ ರೈಟ್. ನಾನು 50 ಕಿಲೋಮೀಟರ್ ತನಕ ಹೀಗೆ ಮಾರ್ಚ್ ಪಾಸ್ಟ್ ಮಾಡ್ಕೊಂಡೇ ಹೋಗ್ಬೇಕು. ಕಿಲೋಮೀಟರ್ ಅಲ್ಲ, 50 ಮೀಟರ್ ಹೇಳಿರ್ಬೋದು. ಮತ್ತೆ 50 ಮೀಟರ್ ನಡೆದಾಯ್ತಲ್ವಾ? ಓ ಹಾಗಾ? ಥ್ಯಾಂಕ್ ಯು ವೆರಿ ಮಚ್. ಶಿವ, ಮೂಳೆ ಎಲ್ಲ ಮುರಿದಾಕ್ಬಿಟ್ರು. ಮೈ ಕೈ ಎಲ್ಲ ನೋವುತ್ತಿದೆ. ಹಾಗಾದ್ರೆ ನಾವೇನಾದ್ರೂ ಮಾಡ್ಬೇಕನ್ಸುತ್ತೆ. ಹಲೋ ಅಂಕಲ್. ಏಯ್, ನೀನಿಲ್ಲಿ ಹೇಗೆ ಬಂದೆ? ನೀವು ಕಟ್ ಹಾಕಿರಿ, ನಾನ್ ಈಗ್ಲೇ ಬರ್ತೀನಿ. ಸಿಕ್ಬಿಡ್ತು, ನಿಧಿ ಸಿಕ್ಬಿಡ್ತು. ಕೆಳಗಡೆ ಗುಹೆ ಇದೆ. ನಾವೆಲ್ಲ ಶ್ರೀಮಂತರಾಗ್ಬಿಟ್ವಿ. ಶ್ರೀಮಂತರ ಆಗಿಲ್ಲ, ಸರ್ಕಾರ ಶ್ರೀಮಂತರಾಗಿರೋದು. ಇದು ಗವರ್ಮೆಂಟ್ಗೆ ಸೇರ್ಬೇಕಾಗಿರೋದು. ಇದರಲ್ಲಿ ಸ್ಕೂಲ್ಗೆ ಕೂಡ ಸ್ವಲ್ಪ ಸೇರ್ಬೇಕು. ಅರೆ, ಈ ಮಗು ಇಲ್ಲೂ ಬಂದ್ಬಿಟ್ಟ. ಮಗು ಅಂತ ಕರಿಬೇಡಿ ಅಂಕಲ್. ಬುದ್ಧಿ ಕಲ್ಸಿ ಮಗುಗೆ. ಏನಾಯ್ತು?
ನಾವು ಈ ಹಾವನ್ನ ಕಾಡಲ್ಲಿ ಬಿಟ್ಬಿಡೋಣ. ಈಗ ನೀನು ಜೈಲಿಗೆ ನಡಿ. ಸುಮ್ನೆ ಅಲ್ಲ, 50 ಕಿಲೋಮೀಟರ್ ತನಕ ನೀನು ಪೆರೇಡ್ ಮಾಡ್ಕೊಂಡು ಜೈಲಿಗೆ ಹೀಗೆ ನಡ್ಕೊಂಡು ಹೋಗ್ಬೇಕು. ಪೆರೇಡ್ ಮಾಡ್ಕೊಂಡು ಪೆರೇಡ್ ಮಾಡು. ನಡಿ ನಡಿ. ನಿಲ್ಸಿ, ಗಾಡಿ ನಿಲ್ಸಿ. ಈ ಲಡ್ಡು ಸಿಂಗ್ ಕಣ್ತಪ್ಸಿ ಯಾರು ಕೂಡ ಮುಂದೆ ಹೋಗಕ್ಕಾಗಲ್ಲ. ಹಲೋ ತಮ್ಮ, ನಿನ್ ಡ್ರೈವಿಂಗ್ ಲೈಸೆನ್ಸ್ ನ ತೋರ್ಸು, ಇಲ್ಲ ಅಂದ್ರೆ ನೀನು ಜೈಲಿಗೆ ವಿಸಿಟ್ ಮಾಡ್ಬೇಕಾಗತ್ತೆ. ಸರಿ, ಇವ್ರು ನನ್ನನ್ನೇ ಹುಡುಕ್ತಿದಾರ? ಸರಿ, ನಾನು ಬಂದೆ. ನಿಲ್ಸು, ಗಾಡಿ ನಿಲ್ಸು. ಅಯ್ಯೋ, ಏನ್ ನೋಡ್ತಾ ಇದ್ದೀರಾ? ಹಿಡ್ಕೊಳ್ಳಿ ಅವನ್ನ. ಶಿವ, ರೇವಾ, ಬೆಟ್ಟದ ಹತ್ರ ಇರೋ ದಾರಿಲಿ ಬಂದ್ಬಿಡು. ನಾನು ನನ್ನ GPS ನ ಆನ್ ಅಲ್ಲಿ ಇಟ್ಟಿದ್ದೀನಿ. ನೀನ್ ಅದನ್ನ ಫಾಲೋ ಮಾಡು. ಸರಿ ಶಿವ, ನೋ ಪ್ರಾಬ್ಲಮ್. ಫ್ರೆಂಡ್ಸ್, ನಾವು ಶಿವಾಗೆ ಸಹಾಯ ಮಾಡಕ್ ಹೋಗ್ಬೇಕು. ಓಕೆ ರೇವಾ, ಲೆಟ್ಸ್ ಗೋ. ಸದ್ಯ ಬಚಾವಾದೆ. ತುಂಬಾ ಕಷ್ಟದಲ್ಲಿ ಬಚಾವಾಗಿದ್ದೀನಿ. ಲಡ್ಡು ಸಿಂಗ್ ಅಂತೂ ನನ್ನ ಹಿಡಿಯೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದ. ಸದ್ಯ ತಪ್ಪಿಸ್ಕೊಂಡು. ನೀವು ತಪ್ಪಿಸ್ಕೊಂಡಿಲ್ಲ ಅಂಕಲ್, ಇವಾಗ್ಲೇನೆ ಆಟ ಶುರು ಆಗಿರೋದು. ಅರೆ, ನೀನ್ ಇಲ್ಲಿಗೆ ಯಾಕೆ ಬಂದೆ? ನೀನ್ ಯಾರು ಮಗು? ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಸಾಕು, ನಾನ್ ಸೋತೆ. ನೀವ್ ಹೇಳಿ, ನೀವು ಇಲ್ಲಿಗೆ ಹೇಗ್ ಬಂದ್ರಿ ಅಂತ ನಿಮಗ್ ಹೇಗ್ ಗೊತ್ತಾಯ್ತು? ಇದು ಶಿವನ ಬಿ ರೋಬೋಟ್ ನ ಜಾದು. ಅದು ಯಾರನ್ನ ಬೇಕಾದ್ರೂ ಫಾಲೋ ಮಾಡ್ಬೋದು. ಓ, ರೊಬೋಟಿಕ್ ಬಿ. ಅದೇ ಯೋಚನೆ ಮಾಡ್ತಾ ಇದ್ದೆ. ಇದುವರೆಗೂ ಈ ಇನ್ವೆಂಟರ್ ನ ಯಾರು ಹಿಡಿಯಕ್ಕಾಗಿರ್ಲಿಲ್ಲ. ಮಿಸ್ಟರ್ ವಿಜ್ಞಾನಿ, ನೀನ್ ಏನೇ ಸಂಶೋಧನೆ ಮಾಡೋದಿದ್ರು ಜೈಲಲ್ಲಿ ಹೋಗಿ ಸಂಶೋಧನೆ ಮಾಡು. ಈಗ ನಿನ್ನ ಇನ್ವೆಸ್ಟಿಗೇಷನ್ ನ ಮಾಡ್ಬೇಕು. ನಡಿ. ಆ ಹುಡುಗ ನನ್ನ ಒಂದು ನೊಣದಿಂದ ಹಿಡಿಸ್ಬಿಟ್ಟ. ನಾನು ಅವನಿಗೆ ಹೇಳ್ತೀನಿ ಈ ನೊಣ ಹೇಗ್ ಮಾಡ್ತಾರೆ ಅಂತ, ಮತ್ತೆ ನೊಣದಿಂದ ಏನೇನ್ ಮಾಡಕ್ ಆಗುತ್ತೆ ಅಂತ. ಸರಿ, ಇವತ್ತು ನೊಣ ಮಾಡ್ತೀನಿ. ಮಮ್ಮಿ ಪಾಪ, ನನ್ನ ಕ್ಷಮಿಸ್ಬಿಡಿ, ನನ್ನಿಂದ ತಪ್ಪಾಗೋಯ್ತು. ಅಯ್ಯೋ, ಏನಾಯ್ತು ನಿನ್ಗೆ? ಯಾಕೆ ಅಳ್ತಾ ಇದೀಯಾ? ನಾನ್ ಮರ್ಯಾದಸ್ಥ ಆಗ್ಬೇಕಿತ್ತು. ನಾನ್ ನಮ್ಮ ಅಪ್ಪ ಅಮ್ಮನ ಮಾತು ಯಾವತ್ತೂ ಕೇಳಲೇ ಇಲ್ಲ. ಇವತ್ತು ಅವ್ರ ನೆನಪು ತುಂಬಾ ಬರ್ತಾ ಇದೆ ನನಗೆ. ನಾನು ಅವ್ರ ಹತ್ರ ಕ್ಷಮೆ ಕೇಳಬೇಕಾಗಿತ್ತು. ಇನ್ಸ್ಪೆಕ್ಟರ್ ಸಾಹೇಬ್ರೆ, ನನಗೊಂದೇ ಒಂದು ಸಹಾಯ ಮಾಡ್ಬಿಡಿ. ನಮ್ಮ ಅಪ್ಪ ಅಮ್ಮನ ಫೋಟೋ ತರಿಸ್ಕೊಟ್ಬಿಡಿ ನನಗೆ. ಆಮೇಲೆ ನೀವು ಬೇಕಾದ್ರೆ ನನಗೆ ಏನಾದ್ರೂ ಶಿಕ್ಷೆ ಕೊಡಿ. ನಾನು ಅನುಭವಿಸೋದಕ್ಕೆ ತಯಾರಾಗಿದ್ದೀನಿ. ಫೋಟೋನ ತಂದು ಕೊಡ್ತೀನಿ. ಈಗ್ಲೇ ಈ ಕೆಲಸನ ಮಾಡ್ತೀನಿ. ಜಯರಾಮ, ನಡಿ, ಇವನ್ ಮನೆಗೆ ಹೋಗಿ ಇವನ್ ಅಪ್ಪ ಅಮ್ಮನ್ ಫೋಟೋನ್ ತಗೊಂಡ್ ಬಾ. ನಡಿ. ಧನ್ಯವಾದ ಇನ್ಸ್ಪೆಕ್ಟರ್ ಸಾಹೇಬ್ರೆ, ನೀವೆಷ್ಟು ಒಳ್ಳೆಯವರು. ತಗೊಂಬಂದೆ, ತಗೊಳ್ಳಿ. ಈಗ ಏನು ಸಮಸ್ಯೆ ಇಲ್ಲ, ಅವ್ರು ನಿನ್ನ ಕ್ಷಮಿಸ್ತಾರೆ.
ಅಪ್ಪ ಅಮ್ಮ ನನ್ನ ಕ್ಷಮಿಸ್ಬಿಡಿ. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗೋಯ್ತು. ನನ್ನ ಕ್ಷಮಿಸ್ಬಿಡಿ. ಅಯ್ಯೋ ಬಾಸ್ ಫೋನ್ ಮಾಡ್ತಾ ಇದ್ದಾರೆ. ಹಲೋ ಬಾಸ್. ನನ್ನ ಹೊಸ ಪ್ಲಾನ್ ಕೇಳಿ. ಸರಿ ಬಾಸ್. ಈಗಾಯ್ತು ನನ್ನ ಪರ್ಫೆಕ್ಟ್. ನೋಡ ರೋಬೋಟ್ ಲಡ್ಡು ಸಿಂಗ್ ಅವರೇ, ಫೋಟೋ ಇಂದ ಏನು ಕೆಲಸ ಆಗ್ಲಿಲ್ಲ. ನಾನ್ ನಮ್ಮ ಅಪ್ಪ ಅಮ್ಮನ ಹತ್ರ ಕ್ಷಮೆ ಕೇಳೋದಕ್ಕೆ ಡೈರೆಕ್ಟ್ ಆಗಿ ಹೋಗ್ತಾ ಇದ್ದೀನಿ. ನಾನು ಹೊರಟೆ. ಸರಿ ಆಯ್ತು. ಅಮ್ಮ ಅಪ್ಪನಿಗೆ ನನ್ನ ನಮಸ್ಕಾರ ಹೇಳು. ಅಯ್ಯೋ ಹೊರಗಡೆ ಹೇಗ್ ಬಂದೆ? ಜೈರಮ್ಮ ಜೈರಮ್ಮ ಹಿಡ್ಕೋ ಅವನ್ನ, ಹಿಡ್ಕೋ ಅವನ್ನ. ಫೋನ್ ಮಾಡ್ತೀನಿ. ಶಿವ 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 ಶಿವ. ಏಟ್ ಬಿತ್ತು. ನೀನ್ ಆಗ್ತಾ ಇದೀಯಾ? ಅಯ್ಯೋ ಇಲ್ಲ, ಸಾರಿ ಬಾಸ್. ಏಯ್ ಮಗು, ನೀನ್ ಮತ್ತೆ ಬಂದ್ಯಾ? ನಿನ್ ಪ್ರಾಬ್ಲಮ್ ಏನು? ನೀವೇ ನನ್ನ ಪ್ರಾಬ್ಲಮ್ ಅಂಕಲ್. ಹೇಳಿದೆ ಅಲ್ವಾ ಮಗು ಅಂತ ಕರಿಬೇಡಿ. ಏನ್ ಮಾಡ್ತೀಯ ಮಗು ಅಂದ್ರೆ? ಈ ಮಾತನ್ನ ಕೊನೆವರೆಗೂ ನೆನ್ಪಿಟ್ಕೊಳ್ಳಿ. ಶಿವ ಶಿವ ಅಂತ ನನ್ನ ಹೆಸರು. ನೀವೆಲ್ಲ ಏನ್ ನೋಡ್ತಾ ಇದ್ದೀರಾ? ಪಾಠ ಕಲ್ಸಿ ಹುಡುಗರಿಗೆ. ನೀನ್ ಹೆದರ್ಕೋಬೇಡ, ನಾನ್ ಬರ್ತಾ ಇದ್ದೀನಿ. ಇವನಂತೂ ಒಂದೇ ಏಟಕ್ಕೆ ಹೋಗ್ಬಿಟ್ಟ. ಹೋಗೋಣ ಬನ್ನಿ, ಓಡಿ ಇಲ್ಲಿಂದ. ಲಡ್ಡು ಸಿಂಗ್ ಸರ್, ಲಡ್ಡು ಸಿಂಗ್ ಸರ್, ಲಡ್ಡು ಸಿಂಗ್ ಸರ್. ಅಯ್ಯೋ ಎಷ್ಟು ಕತ್ಲಾಗಿದೆ, ನನಗೇನು ಕಾಣಿಸ್ತಾನೆ ಇಲ್ವಲ್ಲ. ಕಾಮ್ ಡೌನ್ ಲಡ್ಡು ಸಿಂಗ್ ಸರ್, ನಿಮ್ಗೇನು ಆಗಿಲ್ಲ. ಅಯ್ಯೋ ಈ ತೊಂದ್ರೆ ಕೊಡು ಹುಳ ಎಲ್ಲಿಂದ ಬಂತು? ಯಾಕೆ ಇಷ್ಟು ತೊಂದ್ರೆ ಕೊಡ್ತಾ ಇದೆ? ಭೀಮ್ಸೇನ್ ಬೇಗ ಸೊಳ್ಳೆ ಹೊಡಿ ಬ್ಯಾಟ್ ನ ತಗೊಂಡ್ ಬಾ. ಈಗಲೇ ತಂದೆ.
ಅಯ್ಯೋ ಲಡ್ಡು ಸಿಂಗ್ ಅವ್ರೆ, ಏನಾಯ್ತು ನಿಮ್ ಕಣ್ಣಿಗೆ? ನನ್ ಕಣ್ಣಿಗೆ ಎಷ್ಟು ದೊಡ್ಡ ಪೆಟ್ಟಾಗಿದೆ ಅಂದ್ರೆ ನನ್ ಕಣ್ಣಿಂದ ಏನು ನೋಡೋಕೆ ಆಗ್ತಾ ಇಲ್ಲ. ಅದಕ್ಕೆ ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ತಿರ್ಗಾಡ್ತಾ ಇದ್ದೀನಿ. ಲಡ್ಡು ಸಿಂಗ್ ಅವರೇ, ಅಲ್ಲಾಡ್ಬೇಡಿ ಅಲ್ಲಾಡ್ಬೇಡಿ. ಮಕ್ಳ, ನೊಣ ಅಂದ್ರೆ ಹೀಗಿರುತ್ತೆ ನೋಡಿ, ನನ್ನ ನೊಣದ ಮಹಿಮೆ. ಅಯ್ಯೋ ಬೇಡ ಬೇಡ, ಹೊಡಿಬೇಡಿ. ಅಯ್ಯೋ ಸೊಳ್ಳೆ ಹೊಡೆಯೋ ಬದಲು ನನಗೆ ಯಾಕೆ ಹೊಡಿತಾ ಇದ್ದೀರಾ? ನೀನ್ ಸೊಳ್ಳೆಗೆ ಹೊಡಿತಾ ಇದೀಯಾ ಅಥವಾ ನನಗೆ ಹೊಡಿತಾ ಇದೀಯಾ? ಶಿವ, ಇವತ್ತು ಆಂಟಿಕ್ ಸ್ಟ್ಯಾಚ್ಯೂನ ಎಕ್ಸಿಬಿಷನ್ ಇದೆ, ನಾವು ಕೂಡ ಅಲ್ಲಿ ಹೋಗ್ಬೇಕು. ಟೈಮ್ ಕೂಡ ಆಗಿದೆ. ಇದು ಸರಿ, ನಾವೆಲ್ಲರೂ ಹೋಗೋಣ. ಶಿವ, ನೀನ್ ಹೇಳ್ತಿದ್ದೆ ಒಂದ್ ನೊಣ ನಿಂಗೆ ತುಂಬಾ ತೊಂದರೆ ಕೊಡ್ತಿದೆ ಅಂತ. ಗೊತ್ತಿಲ್ಲ ಈ ನೊಣ ಎಲ್ಲಿಂದ ಬಂತು ಅಂತ. ಮತ್ತೆ ಅದು ಪದೇ ಪದೇ ನನ್ನ ಹಿಂದೆನೆ ಬರುತ್ತೆ ಗೊತ್ತಾ. ಅದು ನಮ್ಗೆ ಎಷ್ಟು ತೊಂದರೆ ಕೊಟ್ಟಿದೆ ಅಂದ್ರೆ ನಮ್ಮ ನೆಮ್ಮದಿ ಎಲ್ಲ ಹಾಳಾಗೋಗಿದೆ ಗೊತ್ತಾ ನಿಂಗೆ. ಅಲ್ಲಾಡ್ಬೇಡ ಅಲ್ಲಾಡ್ಬೇಡ. ನೊಣ ಇತ್ತು. ಇದು ಅದೇ ನೊಣ ಅಂತ ಅನಿಸ್ತಾ ಇದೆ. ಆದ್ರೆ ಆ ನೊಣ ಇಲ್ಲಿಗೆ ಯಾಕೆ ಬರುತ್ತೆ? ಅದೇನಾದ್ರೂ ನಿನ್ನೆ ಹಿಂಬಾಲಿಸ್ಕೊಂಡಿರುತ್ತಾ? ಇವ್ಡಿ, ಈಗ ನಿನ್ನ ಸರ್ದಿ. ಅಲ್ಲಾಡ್ಬೇಡ. ಲಡ್ಡು ಸಿಂಗ್ ಸರ್, ನೊಣ ನಿಮ್ ಮೂಗ್ ಮೇಲ್ ಕೂತಿದೆ. ನಿಂದು ತುಂಬಾ ಜಾಸ್ತಿ ಆಯ್ತು. ನಾನ್ ಮೊದ್ಲೇ ಹೇಳಿದ್ದೀನಿ, ನಾನು ಮಾರ್ಕ್ ಪಾಸ್ ಮಾಡ್ತೀನಿ. ಈ ಸೊಳ್ಳೆಯಿಂದ ದೂರ ಹೋಗ್ಬೇಕು. ಇಲ್ಲಿ ಬಹಳ ಆಂಟಿಕ್ ಸ್ಟ್ಯಾಚ್ಯೂಗಳೇನು ಇಲ್ಲ, ಆದ್ರೆ ತಗೊಳ್ಳೋರ್ ಮಾತ್ರ ಜಾಸ್ತಿ ಇದ್ದಾರೆ. ಅದಕ್ಕೋಸ್ಕರ ಲಾಟ್ರಿಯಲ್ಲಿ ಆಯ್ಕೆ ಮಾಡ್ತೀವಿ. ಯಾರ ಹೆಸರು ಆಯ್ಕೆ ಆಗುತ್ತೋ ಅವರು ಈ ಸ್ಟ್ಯಾಚ್ಯೂನ ತಗೊಂಡು ಹೋಗ್ಬೋದು. ಯಾಕಂದ್ರೆ ಎಲ್ಲರ ಉಡುಗೊರೆಗಳನ್ನು ಒಂದ್ ಕಡೆ ಇಡ್ಬೇಕಾಗತ್ತೆ. ಈ ಲಾಟ್ರಿನ ಶಿವ ಎತ್ತುತ್ತಾನೆ. ಅಯ್ಯೋ ದರಿದ್ರ ನೋಣ, ಇಲ್ಲೂ ಕೂಡ ಬಂದ್ಬಿಡ್ತಾ. ಓಹೋ ಶಿವ, ನೀನೇನು ಚಿಂತೆ ಮಾಡ್ಬೇಡ. ಈ ಸೊಳ್ಳೆನ ನಾನೊಂದ್ ಕೈ ನೋಡ್ಕೋತೀನಿ. ಅಯ್ಯೋ ಸಾರಿ ತಮ್ಮ, ನಾನ್ ಬೇಕಂತ ಮಾಡ್ಲಿಲ್ಲ ಇದನ್ನ. ಅಯ್ಯೋ ಎಲ್ಲ ಬಿದ್ದು ಹೋಗ್ತಾ ಇದೆ, ಯಾರಾದ್ರೂ ಹಿಡ್ಕೊಳ್ಳಿ ಇದನ್ನ. ಶಿವ, ನಾನ್ ಹಿಡ್ಕೊಂಡೆ. ನೊಣ ನನ್ ಮೂಗ್ ಮೇಲ್ ಕೂತಿದೆ. ಅಯ್ಯೋ, ಇದು ಬಿದ್ದೋಯ್ತು. ಅಯ್ಯೋ ಎಷ್ಟು ಹೆಚ್ಚು ಬೀಳ್ತದೆ, ಹಿಡ್ಕೊಳ್ಳಿ. ಇವನ್ ಜೀವನ ನರ್ಕ ಮಾಡ್ಬಿಡ್ತೀನಿ. ಇವನಂತೂ ಈ ಸಿಟಿಯಿಂದ ಓಡಿಸ್ತೀನಿ. ನೀವು ಚಿಂತೆ ಮಾಡಬೇಡಿ, ಇಲ್ಲಿ ತುಂಬಾ ದೊಡ್ಡ ಲಾಸ್ ಆಗಿದೆ. ಈ ಲಾಸ್ ಅನ್ನ ಯಾರೇ ಮಾಡಿರ್ಲಿ, ನಾನ್ ಪ್ರಾಮಿಸ್ ಮಾಡ್ತೀನಿ ಈ ಲಾಸ್ ಅನ್ನ ನಾನು ಅವರಿಂದ ತೀರ್ಸ್ಕೋತೀನಿ ಅಂತ. ಇದೇನು ನಾರ್ಮಲ್ ನೊಣ ಅಲ್ಲ, ಇದು ಬೆಳಗ್ಗೆಯಿಂದ ನನ್ನ ಹಿಂದೆನೆ ಬಿದ್ದಿದೆ. ಇದ್ರ ಹಿಂದೆ ಏನೋ ಒಂದು ನಡೀತಾ ಇದೆ. ಇವಾಗೇನ್ ಮಾಡೋದು ಈ ನೊಣನ? ಅರೇ, ನಮ್ಮೂರಲ್ಲಿ ನೊಣಗಳ ಕಾಟ ಜಾಸ್ತಿ ಆದ್ರೆ ನೊಣನ ಹೊಡಿಯಾಕಂತ ನಾವು ಬೆಲ್ಲನ ಇಡ್ತಿದ್ವಿ. ನೊಣ ಅದ್ರ ಮೇಲೆ ಕೂತ್ಕೊಳ್ತಿತ್ತು, ಮತ್ತೆ ಅಂಟ್ಕೊಂಡ್ಬಿಡ್ತಿತ್ತು. ಹೇ ವಾವಾದಿ, ಎಷ್ಟು ಇಂಟೆಲಿಜೆಂಟ್ ಇದ್ಯಾ ನೀನು.
ಅರೆ ಇವಾಗ ನಾನು ಏನ್ ಮಾಡ್ದೆ? ಅರೆ ಅದೇ ನಿಂಗ್ ಗೊತ್ತಿಲ್ವಾ? ನೀನು ನೊಣನ ಹಿಡಿಯಕ್ಕೆ ಒಂದ್ ಐಡಿಯಾ ಕೊಟ್ಟಿದ್ಯಾ. ಹಾ ಅದಿ, ನೀನಂತೂ ಒಳ್ಳೆ ಐಡಿಯಾ ಕೊಟ್ಟಿದ್ಯಾ. ಆದ್ರೆ ಈ ನೊಣ ಬೆಲ್ಲಕ್ಕೆ ಹೇಗ್ ಅಂಟ್ಕೊಳ್ಳುತ್ತೆ? ಅದು ನೋಡಕ್ಕೆ ಸಾಮಾನ್ಯವಾದ ನೊಣ ಅಲ್ಲ. ಇದು ನಿಜವಾದ ನೊಣ ಅಲ್ಲ. ಇದು ನಿಜವಾದ ನೊಣ ಆಗಿರೋಕ್ ಸಾಧ್ಯನೇ ಇಲ್ಲ. ಇದು ಮೆಟಲ್ ಇಂದ ಆಗಿರೋದು, ಮೆಟಲ್. ಇದ್ರ ತರ ನನ್ನ ರೋಬೋಟ್ ಬಿ ಇದೆ. ಅದ್ರಲ್ಲಿ ಮ್ಯಾಗ್ನೆಟ್ ಹಾಕಿ ನಾವದನ್ನ ಹಿಡಿಯೋಣ. ಎಸ್, ಗುಡ್ ಐಡಿಯಾ. ನೋಡಿದ್ರಾ, ನಾನ್ ಹೀಗೆ ಐಡಿಯಾಗಳನ್ನ ಕೊಡ್ತಿರ್ತೀನಿ. ಚಿಕ್ಕವನಿದ್ದಾಗಿಂದಾನು ನಾನು ಇಂಟೆಲಿಜೆಂಟು, ಆದ್ರೆ ಯಾವತ್ತೂ ತೋರ್ಸ್ಕೊಳ್ತಿರ್ಲಿಲ್ಲ. ನಾನ್ ಈ ನೊಣನ ಇವಾಗ್ಲೇ ಸಾಯಿಸ್ಬಿಡ್ತೀನಿ. ಶಿವ, ನೀನ್ ಹಾಗೆ ಅದನ್ನ ಇಟ್ಕೊಂಡಿರು, ನಾನಿದ್ನ ಹೊಡೆದಾಕ್ಬಿಡ್ತೀನಿ. ಬಚಾವಾಯ್ತು. ಅಯ್ಯೋ, ನೊಣ ತಪ್ಸ್ಕೊಂಡು ಹೋಯ್ತಲ್ಲ. ನಾನೇ ಅದನ್ನ ಹೋಗೋಕ್ ಬಿಟ್ಟಿದ್ದು. ನನ್ನ ರೋಬೋಟ್ ಬಿ ಈಗ ಅದನ್ನ ಫಾಲೋ ಮಾಡುತ್ತೆ. ಇವಾಗ ಗೊತ್ತಾಗುತ್ತೆ ಅದರ ಓನರ್ ಯಾರು ಅಂತ, ಯಾರು ನಮ್ಗೆ ಅಷ್ಟು ತೊಂದರೆ ಕೊಡ್ತಿದ್ದಾರೆ ಅಂತ. ಈ ನೊಣಕ್ಕೆ ಆಂಟಿ ಮ್ಯಾಗ್ನೆಟಿಕ್ ಡಿವೈಸ್ ಹಾಕ್ಬೇಕು. ಶಿವ ಇದನ್ನ ಮ್ಯಾಗ್ನೆಟ್ ಅಲ್ಲಿ ಹಿಡಿದ್ರೆ ಮತ್ತೆ ಹೊಡೆದಾಕ್ಬಿಡ್ತಾನೆ. ಇದನ್ನ ಆಂಟಿ ಮ್ಯಾಗ್ನೆಟಿಕ್ ಡಿವೈಸ್ ನ ಹಾಕ್ಲೇಬೇಕು. ಅದ್ರ ಅವಶ್ಯಕತೆನೇ ಇಲ್ಲ ಅಂಕಲ್. ಈ ನೊಣದ ಅವಶ್ಯಕತೆ ಇವಾಗ ನಿಮ್ಗೆ ಇರೋದಿಲ್ಲ ಅನ್ಸುತ್ತೆ. ನಾನೇ ಡೈರೆಕ್ಟ್ ಆಗಿ ಬಂದಿದ್ದೀನಲ್ಲ. ಮಗು, ನೀನ್ ಮತ್ತೆ ಬಂದ್ಬಿಟ್ಯಾ? ನಾನ್ ಹೇಳಿದ್ದೆ ಅಲ್ವಾ ಅಂಕಲ್, ಮಗು ಅಂತ ಕರಿಬೇಡಿ. ಅಯ್ಯೋ ಬಾಸ್, ಮಗು ಅಂತ ಯಾಕೆ ಹೇಳಿದ್ರಿ? ಅವನ್ ಸರಿಯಾಗಿ ಹೊಡಿತಾನೆ. ಮುಟ್ಟಾಳ್ರ, ಹೊಡಿರಿ ಅವನ್ನ, ಬಿಡ್ಬೇಡಿ ಈ ಸರಿ. ನಾನ್ ನಿನ್ನ ಬಿಡೋದಿಲ್ಲ. ಸಾಕು ಸಾಕು ಸಾಕು, ಇನ್ನು ನಾನು ಅದೇ ತಿನ್ನಕ್ಕಾಗೋದಿಲ್ಲ ನಿನ್ ಕೈಯಲ್ಲಿ. ನಾನ್ ಸೋತೆ. ಲಡ್ಡು ಸಿಂಗ್ ಅವರೇ, ನನ್ನ ಕರ್ಕೊಂಡು ಹೋಗಿ ಇಲ್ಲಿಂದ. ನಿಂತ್ಕೊಳ್ಳಿ, ನಿಂತ್ಕೋ. ನಾನ್ ನಿನ್ನ ನಡ್ಕೊಂಡು ಹೋಗಿ ಜೈಲಿಗೆ ಹಾಕ್ತೀನಿ. ಆಮೇಲೆ ನೀನು ಸೊಳ್ಳೆ ಹೊಡ್ಕೊಂಡು ಕೂತ್ಕೋ. ಮಾಜುವಾಗಿದೆಯಲ್ಲ? Watch India's largest kids library only on Jio Hotstar. Download the app now.